ಅವ್ರು ಹೇಳಿದ್ನ ನಂಬ್ಕೊಂಡು ನನ್ನ ವಿಲನ್ ಮಾಡ್ಕೊಂಡು ನನ್ನ ಎಗನೆಸ್ಟೇ ಬರ್ತಾ ಇದ್ದಾರೆ. ಚಂದ್ರಪ್ರಭು ನಿಮ್ಗೆ ಏನು ಸರ್ ಹಾಗಾದ್ರೆ? ಸರ್ ನಾವಿಬ್ರು ಲವ್ ಸರ್, ತುಂಬ ಅಟ್ಯಾಚ್ಮೆಂಟು ನಮ್ದು. ಯಾವ ಕಿರಿಕೂ ಇಲ್ಲ ಪರಿಕೂ ಇಲ್ಲ. ನಾವು ಪ್ರೀ ಪ್ಲ್ಯಾನ್ಡ್ ಡೇ ಒನ್ ಇಂದನೂ ಮಾತಾಡ್ಕೊಂಡು ಸರ್ ಹಿಂಗೆ ನಮ್ದು ಇದೇ ಮೇಕಪ್ ಇಟ್ಕೊಂಡು ಇದು ಮಾಡ್ಬಿಡೋಣ, ನಾನು ತಲೆ ಚಚ್ಕೊಂಡಂಗೆ ಮಾಡ್ತೀನಿ ಮಾತಾಡ್ಕೊಂಡು ಬರೀ ಹಂಗೆ ಬಂದಿರೋದು. ಒಂದಿನ ಹೋಟ್ಲಿಂದ ಆಚೆ ಹೋದಾಗ ಅಲ್ಲೂ ಮಾತಾಡ್ಕೊಂಡು ತಿರ್ಗಾ ಬರ್ತಿದ್ದಂಗೆ ದೊಡ್ಡ ಜಗಳ ಆಡಬೇಕು ಅಂತ ಅದು ಮಾಡಿದ್ದು ಎಲ್ಲ ಪ್ಲ್ಯಾನು. ಆದರೆ ಬರ್ತಾ ಬರ್ತಾ ಅದನ್ನೇ ನಿಜ ಥರ ನಂಬಿಸಿ ನನ್ನನ್ನು ಸುಳ್ಳ ಥರ ಮಾಡಿಬಿಟ್ರು. ನಂಗೆ ಸಿಟ್ಟು ಬಂದ್ಬಿಡ್ತು. ಸರ್ ನಿಮ್ಗೆ ಅನಿಸುತ್ತಾ ನಾನು ಏನಪ್ಪ ಚಂದ್ರಪ್ರಭುನ ಪಾರ್ಟ್ನರ್ ಯಾವುದೋ ಹುಡುಗಿ ಕೊಡ್ದೇನೆ ಚಂದ್ರಪ್ರಭು ಇಲ್ಲ ಸರ್, ಆ ಶೋಕಿ ಇಲ್ಲ. ಆ ಥರ ಇದ್ರು. ಈಗ ಫ್ಲರ್ಟ್ ಅಂತ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಭಿಷೇಕ್ ಮೇಲೆ ಮಾತ್ರ ಬಂತು. ಸುದೀಪ್ ಸರ್ ನಾನು ಒಂದ್ ದಿವಸನೂ ಯಾವ ಹುಡುಗಿರ್ಗೂ ರೇಗಿಸ್ಲಿಲ್ಲ. ಈಗ ಬಟ್ಟೆ ಬಂದು ನಂದು ಕಾಕ್ರೋಚ್ ಸುದೀವ್ರು ಇಸ್ಕೊಂಡ್ರು, ಚಂದ್ರಪ್ರಭು ಅವ್ರು ಇಸ್ಕೊಂಡ್ರು, ಹಾಕೊಳ್ತಾ ಇದ್ರು. ಅದು ನೋಡ್ಬಿಟ್ಟು ಹುಡುಗಿರ್ 3 ಜನ ಕೇಳಿದ್ರು. ನಾನು ಅವತ್ತೇನೆ ಚಂದ್ರಪ್ರಭಾಗೆ ಇವತ್ತೇ ಲಾಸ್ಟ್, ಯಾರು ಕೇಳಿದ್ರು ಸತ್ರು ಯಾರಿಗೂ ನನ್ಗೆ ಒಂದು ಖರ್ಚಿಗೂ ಕೊಡಲ್ಲ ಅಂತ ಇದು ಮಾಡ್ಬಿಟ್ಟೆ. ಯಾಕಂದರೆ ಅಷ್ಟು ಬಟ್ಟೆ ಚಂದ್ರಪ್ರಭು ಅವ್ರು ಕೊಟ್ಟಿದ್ದೀನಿ. ಒಂದು ಕಟ್ಟೋದಿತ್ತಲ್ಲ ಅದ್ರದ್ದು ಇದು ಪ್ಯಾಂಟಿಕ್ಸ್ಗೆ ಹಾಕೊಂಡು ಪ್ಯಾಂಟ್ ಎಲ್ಲ ಹಾಳಾಗ್ತಾ ಇತ್ತು. ಅದಕ್ಕೆ ಟಿಶ್ಯೂ ಪೇಪರ್ ಹಾಕಿ ಅದೇನೋ ಪಿನ್ ಹಾಕಿ ಕೊಡ್ತಾರೆ ಕಾಕ್ರೋಚ್ ಅವರು. ಅದಕ್ಕೊಂದು ಟಿಶ್ಯೂ ಪೇಪರ್ ಕೇಳಿದ್ರೆ ಚಂದ್ರಪ್ರಭಾ ನನಗೆ ಕೊಡ್ಲಿಲ್ಲ ಸರ್. ಟಿಶ್ಯೂ ಪೇಪರ್ ಅದು ಕಂಡೋರ್ದು ಕಂಪ್ನಿ ದುಡ್ಡು ಅಲ್ಲಿ ಬಂದಿದ್ದು ಎತ್ಕೊಂಡು ಇಟ್ಕೊಂಡಿದ್ರು. ಈ ನನ್ನ ಮನುಷ್ಯನಿಂದ ಅಲ್ಲಿ ಹೋಗಿ ಕೊಡೋದಷ್ಟೇ. ಸರ್ ನನಗೊಂದು ಕೊಡಿ ಸರ್ ಅಂದರೆ ಕಿವಿ ಕೇಳಿಸ್ದಂಗೆ ಕೇರ್ಲೆಸ್ ಮಾಡಿಬಿಟ್ಟು. ಯಾಕಂದರೆ ಪಾರ್ಟ್ನರ್ ಚಂದ್ರಪ್ರಭಾ ಇದ್ರಲ್ಲ, ಸಪೋಸ್ ಆ ಟೈಮಲ್ಲಿ ಹುಡುಗಿ ಏನಾರು ಇದ್ದಿದ್ರೆ ನೀವು ಇನ್ನೂ ಸ್ವಲ್ಪ ದಿನ ಬಿಗ್ ಬಾಸಲ್ಲಿ ಇರ್ಬೋದಾಯ್ತು ಅನ್ನೋದು ನಾನು ಆ ಥರ ಕೇಳಿದ್ದೀನಿ. ನಿಮ್ಗೆ ಶೋಕಿ ಇದೆ ಅನ್ನೋದು ಕೇಳಿಲ್ಲ. ಆ ಥರ ಏನಿಲ್ಲ. ಚಂದ್ರಪ್ರಭಾ ಕಂಪ್ನಿನೇ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಗಿ ಮ್ಯಾಚಿಂಗು ಚೆನ್ನಾಗಿತ್ತು. ಈಗ ಅವರಿಂದನೇ ನಾನು ಸ್ವಲ್ಪ ಹೆಸರು ತೊಗೊಂಡೆ. ಆದರೆ ಒಂದು ಹೇಳಿದ್ನಲ್ಲ ನಾನು ಇವತ್ತಿಂದ ಬಟ್ಟೆ ಕೊಡಲ್ಲ ಅಂತ, ಅದನ್ನು ಆದಮೇಲೆ ಅವತ್ತು ಸಾಯಂಕಾಲನೇ 3 ಹುಡುಗಿರು, ರಾಶಿಕಾ, ಆಶ್, ಆಮೇಲೆ ಸ್ಪಂದನ, ಅವ್ರಿಗೆಲ್ಲ ಕೊಡ್ತೀಯ, ನಮ್ಗೊಂದು ಕೊಡಿ ಅಂತ ರೇಗಿಸ್ತಾರೆ. ನಾನಿಲ್ಲ ಶಬ್ದ ಮಾಡಿಬಿಟ್ಟಿದ್ದೀನಿ, ಯಾರಾಗಿದ್ರು ನಾನು ಕೊಡಲ್ಲ ಅಂತ. ನಾವು ಹುಡುಗಿರು ನಾವು ಕೇಳಿದ್ರು ಕೊಡಲ್ಲ ಅಂದರು. ನಾನು ಜಲ್ಪುರ್ಕ ಅಲ್ಲ ಅಂತೀನಿ. ಅದು ಹಾಕಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅದು ಸುದೀಪ್ ಸರ್ ಅವ್ರಿಗೂ ನ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಅಂದರೆ ಹುಡುಗಿ ಕೇಳಿದ್ರು ಕೊಡದೇ ಇರೋ ಎಂಥ ಇವನು ಅಂತ ಅಂದ್ಬಿಟ್ಟು ಶನಿವಾರ ಸ್ಪಂದನ ಶರ್ಟ್ ಬೇಕಾ ಹೋಗು ಎತ್ಕೋಬಾ ಅಂತ ಕಳಿಸ್ತಾರೆ. ಅವಳು ಸೀದಾ ಹೋಗ್ಬಿಟ್ಟು ಒಂದು ಬದಲು 2 ಎತ್ಕೊ ಬರ್ತಾಳೆ. ಅವಳು ಎತ್ಕೊ ಬಂದಿದ್ದು ಒಂದು ಶರ್ಟ್ 80,000 ಸರ್. ಈಗ ಮಹಿಳಾ ಸ್ಪರ್ಧಿಗಳು ಏನಿಸುತ್ತೆ ಸರ್? ಆ ಥರ ಏನಿಲ್ಲ. ಯಾಕಂದರೆ ಮಹಿಳಾ ಸ್ಪರ್ಧಿಗಳಿದ್ರೆ ನಾನು ಸ್ವಲ್ಪ ಶೈ ಆಗ್ತಿದ್ದೇನೋ, ಅದು ಇನ್ನೂ ಡಲ್ ಆಗ್ತಿದ್ದೇನೋ. ಯಾಕಂದರೆ ಬೆರೆಯೋದು ನಾನು ಸ್ವಲ್ಪ ಸ್ಲೋ, ಲೇಡೀಸ್ ಅಂದರೆ ಸ್ವಲ್ಪ ಹೆದರ್ಕೊಂಡಂಗೆ ಇರ್ತೀನಿ. ನನಗೆ ಗಂಡು ಸಿಕ್ಕಿದ್ದೇ ಒಳ್ಳೆಯದು. ಅದು ಚಂದ್ರಪ್ರಭು ಸಿಕ್ಕಿ ಇಮಿಡಿಯೇಟ್ ಹೊಂದಾಣಿಕೆ ಆಗಿ ಏನೋ ಒಂದು ನನ್ನ ಲೆವೆಲ್ಗೆ ಒಂದು ವಾರ ಚೆನ್ನಾಗಿ ಆಟ ಆಡಿದ್ದೀನಿ. ಅದಾದಮೇಲೆ ಅದು ಏನೇನೋ ಆಯಿತು, ಅದರಿಂದ ನಾನು ಸ್ವಲ್ಪ ಡಲ್ ಆದೆ. ಆಮೇಲೆ ಇನ್ನೂ ಕುಗ್ಗಿಸ್ಬಿಟ್ರು ಎಲ್ಲರೂ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ತುಂಬ ಹವಾಮಾನ ರೀತಿಯಲ್ಲಿ ಕಂಡಮ್ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟೇ ಕೆಲಸ ಮಾಡಿ ಎಷ್ಟೇ ಉಳಿಸ್ಕೊಂಡ್ರು ಇವ್ರ ನಿಯತ್ತೆ ಇಲ್ವಲ್ಲ ಅವ್ರಿಗೆ ಅಂತ ನನಗೆ ಬೇಜಾರಾಗಿ. ಯಾರು ಬೇಜಾರಾಗಿ ಸರ್? ಸರ್ ಫಸ್ಟು ಧನು ಸರ್, ಆಮೇಲೆ ಅಭಿಷೇಕ್, ಆಮೇಲೆ ಮಂಜು ಭಾಷಿಣಿ, ಆಮೇಲೆ ಆಶ್, ಆಮೇಲೆ ಗಿಲ್ಲಿನೂ ಒಂಥರ ನನ್ನ ಹೊಂದ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ರು, ಅವರೇ ನನ್ನ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರಲಿಲ್ಲ. ಅಂದ್ರೆ ಮಾತಾಡ್ತಾ ಇರ್ಬೇಕಾದ್ರೆ ಯಾರಿಗಾದ್ರೂ ಸಿಟ್ಟು ಬರಲ್ವಾ ಸರ್? ಕಪಾಲಿ ಬಿಟ್ಟು ಬಿಡೋಣ ಅನ್ಸುತ್ತೆ ಸರ್ ನನಗೆ. ಸರ್ ನಾನು ಬೇರೆ ಲೆವೆಲ್ ಟೆರರು, ನಿಮ್ಗೆ ಆಫ್ ಮಾಡಿದ್ಮೇಲೆ ಹೇಳ್ತೀನಿ. ನಮ್ಮಪ್ಪ ಒಂಥರ ಟೆರರ್ ಆದ್ರೆ ನಾನೇ ಬೇರೆ ಲೆವೆಲ್ ಟೆರರು. ನಾನು ಮಾಡಿರೋದು ವರ್ಲ್ಡ್ ಇನ್ನೊಬ್ಬ ಮನುಷ್ಯ ಮಾಡಕ್ ಚಾನ್ಸೇ ಇಲ್ಲ ಸರ್. ಈಗ ನೀವೇ ಮಂಜು ಭಾಷಿಣಿ ಅಂತ ಹೇಳಿದ್ರಿ, ಮತ್ತೆ ಇವರು ಅಶ್ವಿನಿ ಗೌಡವ್ರ ಬಗ್ಗೆ ಹೇಳೋದಾದ್ರೆ ಜಾನ್ವಿಯವ್ರ ಬಗ್ಗೆ. ಇಲ್ಲ, ಅವರು ನನ್ನ ಜೊತೆ ಚೆನ್ನಾಗೇ ಇದ್ರು ಸರ್, ನಂಗೆ ಮರ್ಯಾದೆ ಕೊಟ್ಕೊಂಡು ತುಂಬ ಚೆನ್ನಾಗಿದ್ರು. ಅಂದ್ರೆ ಲಾಸ್ಟಲ್ಲಿ ನಾನು ಆಚೆ ಬಂದ ಮೇಲೆ ಹುಡುಗಿ ವಿಷಯದಲ್ಲಿ ಆಚೆ ತುಂಬ ಕೆಟ್ಟದಾಗಿ ನ್ಯೂಸ್ ಬಂತು. ಆದರೆ ನಾನು ಇರೋರ್ಗೂ ಒಳ್ಳೆಯವರಾಗೇ ಇದ್ರು, ಚೆನ್ನಾಗಿ ಕಲ್ಚರ್ ಆಗಿ ಬಿಹೇವ್ ಮಾಡ್ತಾ ಇದ್ರು, ಎಲ್ಲರ ಹತ್ರ ಹೆಸರು ತಗೊಂಡಿದ್ರು. ಈ ಹುಡುಗಿ ಬಂದಮೇಲೆ ಅವರು ಕೆಟ್ಟವರಾಗೋದು ಅಂದ್ರೆ ಹುಡುಗಿ ವಿಷಯದಲ್ಲಿ. ಮಲ್ಲಮ್ಮ ಇನ್ನೋಸೆಂಟ್ ಸರ್, ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ, ಅಷ್ಟು ಒಳ್ಳೆಯವರು. ನನಗೊಂದು ಸ್ಟಾರ್ 0 ಅಂತ ಕೊಡ್ತಾರೆ. ನಾನು ಎಲ್ಲ ಮುಗಿದ ಮೇಲೆ ಕೇಳ್ತೀನಿ, ಮಲ್ಲಮ್ಮ ನೀವು ನನಗೆ ಕೊಟ್ಟರಲ್ಲ ಅದು ಮೀನಿಂಗ್ ಗೊತ್ತಾ ಅಂತ. ಏನು ಅಂದರು, 0 ಅಂದರೆ ವೇಸ್ಟ್ ಅಂತ ಅಂದೆ. ವೇಸ್ಟ್ ಅಲ್ಲ ನೀನು, ಗ್ರೇಟ್ ಅಂದ್ರು ಮೇಡಮ್. ಮತ್ತೆ ನನಗೆ 0ನೇ ಹಾಕ್ಬಿಟ್ರಲ್ಲ ಅಂದೆ. ಇಲ್ಲ ಎಲ್ಲಾರ್ಗೂ ಹಾಕಿದ್ರು, ನಿಮ್ಗೆ ಯಾರು ಕೊಟ್ಟಿಲ್ವಲ್ಲ ಅಂತ ನಾನು ಕೊಟ್ಟೆ. ಅಂದ್ರೆ ಮೀನಿಂಗ್ ಗೊತ್ತಿಲ್ಲ, ಎಲ್ಲ ಕೆಟ್ಟವ್ರು ಕೊಟ್ಟವ್ರೆ ಒಳ್ಳೆಯವ್ರಿಗೆ ಕೊಟ್ಟಿಲ್ವಲ್ಲ ಅಂತ ಬಂದು ಹಾಕಿದೆ ಅಂದ್ರು. ಅದು ನನಗೆ ಓಕೆ ಇತ್ತು, ಯಾಕಂದ್ರೆ ಅವ್ರು ಗೊತ್ತಿಲ್ಲದೆ ಕೊಟ್ಟಿರೋದು. ಅದೇನು 0 ಅಂದರೆ 0 ಆಗ್ಬಿಡಲ್ಲ. ಅವರು ನಾನು ಒಳ್ಳೆಯವನು, ನನಗೊಂದು ಕಾಣಿಸ್ತಾ ಇಲ್ವಲ್ಲ, ಯಾಕಂದ್ರೆ ಎಲ್ಲರಿಗೂ ಕೊಡ್ತಿದ್ರು, ನನಗೆ ಇರಲಿಲ್ಲ ಅಂತ ತಂದು ಹಾಕಿದೆ ಅಂದರು. ಅದು ನನಗೆ ಅವ್ರ ಮುಗ್ಧತೆ ಅದರಲ್ಲಿ ಎದ್ದಿ ಕಾಣುತ್ತೆ ಸರ್. ಬಿಗ್ ಬಾಸ್ ಅಲ್ಲಿ ಈ ಗೆಲ್ಲಬೇಕು ಸೋಲ್ಬೇಕು ಅನ್ನೋದು, ಎಲ್ಲರೂ ಗೆಲ್ಲೇಬೇಕು ಅನ್ನೋದೇ ಹೋಗ್ತಾರೆ. ಹೌದು.
ಇಂಥ ನಾವು ಹೊರಗೆ ಹಾಕ್ಬೇಕು ಇಂಥ ನಾವು ಒಳಗೆ ಇಟ್ಕೋಬೇಕು ಅನ್ನೋದೇನು ಗ್ರೂಪಿಸಮ್ ನಡೆಯುತ್ತಾ? ಹೌದು ಸರ್, ಅವರು ಮೂವಿ ಆಕ್ಟರ್ ಅಂದ್ರೆ ತಲೆ ಮೇಲೆ 2 ಕೊಂಬಿದ್ದಂಗೆ ಅವ್ರಿಗೆ. ನಾವೆಲ್ಲ ಪೇಪರ್ ಆಗೋರು, ಫುಟ್ಬಾತ್ ಅಲ್ಲಿ ಇರೋರು ಆ ಲೆಕ್ಕ ಸರ್. ಒಂದ್ ನಾಯಿ ಮಾಡೋಣ ಅಂದ್ರೆ ಬೂಟ್ಗಿಂತ ಕೆಳಗಡೆ ನೋಡ್ತಾರೆ ಸರ್. ಅವ್ರೇನು ದೊಡ್ಡ ಸಾಧನೆ ಮಾಡಿ ಬಂದಂಗೆ ಸರ್. ಸರ್ ಅವ್ರು ಓನ್ಲಿ ಕರ್ನಾಟಕಕ್ಕೆ ಫೇಮಸ್, ನಾನು ವರ್ಲ್ಡ್ ಫೇಮಸ್. ಅದನ್ನ ಹೇಳಕ್ ಹೋದ್ರು ಕೇಳಿಸ್ಕೊಳಕ್ಕೂ ಪೇಷನ್ಸ್ ಇಲ್ಲ ಅಂತ ಕಿತ್ತೋದವರು ಸರ್. ಈಗ ಆ ಲೆಕ್ಕಾಚಾರ ಓದ್ತದವ್ರು. ಈಗ ಈ ಯಾರು ಪಾಪ ಹುಡುಗಿ ಮೇಲೆ ಆ ಥರ ಮಾಡಿದ್ದೆ. ಹೌದು, ತುಂಬಾ ನನಗೂ ಬೇಜಾರಾಯ್ತು ಸರ್. ಯಾಕಂದ್ರೆ ಒಳಗಿದ್ದಾಗಲೇ ಸ್ಟಾರ್ಟ್ ಆಗಿತ್ತು. ನಾನು ಇದ್ದಾಗಲೇ ಅವಳನ್ನ ದೆವ್ವ, 2 ಮುಖ ಇದೆ, ದೆವ್ವ ಅಂತ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಹುಡುಗಿಗೆ ಸಪೋರ್ಟ್ ಮಾಡ್ಕೊ ಬಂದೆ. ಯಾಕಂದ್ರೆ ಅವಳು ಅಂತವ್ರು ಅಲ್ವೇ ಇಲ್ಲ, ಅಳಿಸ್ಬಿಟ್ರು ಸರ್. ಎಲ್ಲೋ ಚಿಕ್ಕ ಏಜು, ಆಮೇಲೆ ಒಳ್ಳೆಯವರು ಸರ್, ಕಲ್ಮಶ ಇಲ್ಲ. ಎಲ್ಲಾನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಎಲ್ಲಾರ ಜೊತೆ ಮಿಂಗಲ್ ಆಗಿ ಅಷ್ಟು ಚೆನ್ನಾಗಿದ್ಲು. ಅಡಿಗೆ ಕೆಲಸ ಆಗ್ಲಿ, ಅಡಿಗೆ ಮಾಡೋದಾಗ್ಲಿ, ಒಂದೊಂದು ವೆಜ್ ಮಾಡೋದು, ಫಿಶ್ ಫ್ರೈ ತರ ಟೇಸ್ಟ್ ಬರೋದು, ತಗೊಳ್ಳಿ ಅಣ್ಣ ಎಲ್ಲಾರು ಅಣ್ಣ ಅಂತ ಟ್ರೀಟ್ ಮಾಡೋಳು. ಆಮೇಲೆ ಅವ್ರಿಗೆ ಮೈಂಡ್ ಅಲ್ಲಿ ಕೆಟ್ಟ ಭಾವನೆ ಅನ್ನೋದಿರ್ಲಿಲ್ಲ, ತಂದಿಕ್ಕದ್ರನ್ನೋದಿರ್ಲಿಲ್ಲ. ಮನೆಯವ್ರಿಗೆಲ್ಲ ಖುಷಿ ಪಡಿಸೋದು, ಅದೇನೋ ಚಪಕ್ ಅಂತೆಲ್ಲ ಏನೇನೋ ಗೇಮ್ ಹೇಳ್ಕೊಡೋದು. ಅವೆಲ್ಲ ಫಸ್ಟ್ ಟೈಮ್ ಮಾಡಕ್ಕೆ ಮಜಾ ಬರ್ತಾಯ್ತು. ಯಾಕಂದ್ರೆ ನಾವೆಲ್ಲ ಕೇಳಿಲ್ಲ, ಇದೆಲ್ಲ ಬಾಂಬೆಯಿಂದ ಅವ್ರು ಕಲ್ತ್ಕೊಂಡ್ ಬಂದಿರೋದು. ಭಾಷೆನೂ ಅವ್ರಿಗೆ ಕನ್ನಡ ಬರ್ತೇನೆ ಇರ್ಲಿಲ್ಲ. ಯಾವ ಹೇಳಿದ್ರು ಕನ್ನಡ ಬರ್ತಿತ್ತು, ಹಂಗೂ ಕನ್ನಡ ಮಾತಾಡ್ತಿರ್ಲಿಲ್ಲ ಅಂತ. ಅವ್ರು ಹೇಳೋದು ಸುಳ್ಳು, ಇವಳು ಹೇಳೋದು ಕರೆಕ್ಟ್. ಯಾಕಂದ್ರೆ ಇವಳಿಗೆ ಫಸ್ಟ್ ಕನ್ನಡ ಫ್ರೆಂಡ್ಸೇ ಇರ್ಲಿಲ್ಲ. ಇವಳು ತುಳು ಫ್ರೆಂಡ್ಸ್ ಇದ್ರು, ಹಿಂದಿ ಫ್ರೆಂಡ್ಸ್ ಇದ್ರು. ಅದೇನಾದ್ರೆ ಬರ್ತಾ 25% ಕಲ್ತಿದ್ಲು. ಅದು ನಿಜಾನೇ, ಫಸ್ಟ್ ಕಡಿಮೆ ಕಲ್ತಿದ್ಲು. ಅವಾಗ ಇವಾಗ ಅನ್ನಕ್ಕೆ ಇವತ್ತು ಅನ್ನೋಳು. ಅಂದ್ರೆ ಅವ್ರಿಗೆ ಗ್ರಾಮರ್ ಮಿಸ್ಟೇಕ್ ಆಗೋದು. ಇವಾಗ ಇಂಗ್ಲಿಷಲ್ಲಿ ನಾನೇ ಮಾತಾಡಕ್ ಹೋದ್ರು ಸರ್ ಅನ್ನಕ್ಕೆ ನೀನು ಅನ್ನೋ ತರ ಇರುತ್ತೆ. ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಬರಲ್ಲ, ಏಕವಚನ ಆಗ್ಬಿಡುತ್ತೆ. ಆ ತರ ಫಾಲ್ಟ್ ಆಗಿದೆ. ಆದ್ರೆ ಅವ್ಳ ಮನಸ್ಸಿಂದ ಯಾವ್ದು ತಪ್ಪು ಮಾಡಿಲ್ಲ ಸರ್, ತುಂಬಾ ಒಳ್ಳೆಯವರು. ನೀವು ಅನ್ಕೊಂಡಾಗ ಯಾರು ಹೆಸರು ಬಿಗ್ ಬಾಸ್ ಅಲ್ಲಿ ಕಪ್ ಗೆಲ್ಬಹುದು ಸರ್? ಗಿಲ್ಲಿ ಬರ್ಬೋದು, ಇಲ್ಲ ಕಾಕ್ರೋಚ್ ಸುದಿ ಬರ್ಬೋದು. ಆಮೇಲೆ ಈಗ ಹೊಸದಾಗಿ ಯಾರೋ ಬಂದಿದ್ದಾರೆ. ಕಾಕ್ರೋಚ್ ಸುದಿ ಅಷ್ಟು ಪಂಚ್ ಡೈಲಾಗ್ ಕೊಟ್ಟಿದ್ದಾರೆ, ಪಂಚ್ ಆಕ್ಷನ್ ತೋರಿಸ್ತಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ನಿಮ್ಗೆ ಸರ್ ಡೈಲಾಗ್ ತುಂಬಾ ಕೊಟ್ಟಿದ್ದಾರೆ, ಪಂಚ್ ಡೈಲಾಗ್ ಕೊಟ್ಟಿದ್ದಾರೆ, ಒಂದೊಂದು ಟಾಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಆದ್ರೆ ಎಷ್ಟು ಆಚೆ ರಿಲೇ ಆಗಿದೆ ನನಗೆ ಗೊತ್ತಿಲ್ಲ. ನಾವು ಲೈವ್ ಆಗಿ ನೋಡಿದೀವಲ್ಲ, ಒಂದೊಂದು ಪಂಚ್ ಡೈಲಾಗು ಒಬ್ಬೊಬ್ರು ಇಷ್ಟುದ್ದ ಮಾತಾಡಿದ್ರೆ ಅವ್ರು 2 ಡೈಲಾಗ್ ಅಲ್ಲಿ ಟಚಕ್ ಅಂತ ಕೊಡ್ತಾ ಇದ್ರು. ಆತರ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸರ್. ಟ್ರೋಲ್ ಆಗ್ಬಿಟ್ಟಿದೆ ಅದು ತೆಗಿಸಕ್ಕೆ ಅಂತ ಇವರೇ ಟ್ರೋಲ್ ಮಾಡಿರ್ತಾರೆ. ಆಮೇಲೆ 2 ಲಕ್ಷ ಕೊಟ್ರೆ ಅವ್ರು ಟ್ರೋಲ್ ಅಂತ ತೆಗೆದು ಬಿಡ್ತಾರಂತೆ. ಏನ್ ಹೇಳ್ತಾರೆ ಸರ್? ಆತರ ರೋಲ್ ಕಾಲ್ ಇದ್ದವ್ರೆ ಸರ್. ಇದಕ್ಕೇನೆ ಯಾರು ಸವಾಸನು ಬಿಡ ಅಂತ ನಂಗೆ 2-3 ಮೀಟಿಂಗ್ ಬಂದಿದ್ರು. ಅವರೆಲ್ಲ ಬರೀ ಹಿಂಗೆ ಎದುರಿಸ್ತಿದ್ರು. ಅವರೇ ಕೇಳೋದು, ನಿಮ್ದು ಏನಾದ್ರು ಅಫೇರ್ ಇದೆಯಾ, ಅದಿದೆಯಾ ಅಂತ. ಕೊನೆಗೆ ಇವರೇ ಅಫೇರ್ ಅಂತ ಬಿಟ್ಬಿಟ್ಟು ಟ್ರೋಲ್ ಆಗಿತ್ತು ನಾನು ತೆಗಿಸ್ತೇ ಅಂದ್ಬಿಟ್ಟು 2 ಲಕ್ಷ ಕಿತ್ಕೊಳ್ಳೋದು. ಈ ತರ ಗೋಲ್ಮಾಲು. ನನಗದು 6 ಸೆನ್ಸ್ ಅಲ್ಲಿ ಗೊತ್ತಾಗ್ಬಿಡ್ತು. ಮಾತಾಡೋದ್ರಲ್ಲೇ 2 ನಿಮಿಷಕ್ಕೆ ಹೋಗ್ತೆ ಅರ್ಥ ಮಾಡ್ಕೊಂಡೆ. ಯಾರು ಬೇಡ, ನನ್ನ ಮಗನಿಗೆ ಬಿಗ್ ಬಾಸ್ ಇಂದ ಏನು ಕಳಿಸ್ತಾರೆ ಹಾಕು, ಓಡ್ಲಿ ಬಿಟ್ರೆ ಬಿಡಲಿ. ಜನ ಓಟ್ ಕೇಳೋದು ಅಷ್ಟೇ, ಅವ್ರು ಹಾಕಿದ್ರೆ ಹಾಕು, ಬಿಟ್ರೆ ಬಿಡು ಅಂದ್ಬಿಟ್ಟು ಅವನು ಹಾಕಿರೋದು ಸರ್ 1.2 ಮಿಲಿಯನ್ನಿಂದ 1.3 ಮಿಲಿಯನ್ನು, 2.5 ಮಿಲಿಯನ್ನು, 3.7 ಮಿಲಿಯನ್ನು, 4.4 ಮಿಲಿಯನ್ನು, 9.7 ಮಿಲಿಯನ್ವರೆಗೂ ಓಡಿದೆ ಸರ್ ಒಂದೊಂದು ವಿಡಿಯೋನು. ಸರ್ ಈ ವಿಚಾರ ಈ ಥರ ಹೋದರೆ ನೀವು ಹೇಳಿದ್ರೆ ಗಿಲ್ಲಿನೋ ಯಾರೋ ಸುದಿನ ಗೆಲ್ಬೋದು ಕಪ್ ಅಂತ. ಮಹಿಳೆಯರಲ್ಲಿ ಯಾರು ಗೆಲ್ಬೋದು ಸರ್? ಮಹಿಳೆಯರಲ್ಲಿ ರಾಶಿಕಾ ಇವಾಗ ಸ್ಟ್ರಾಂಗ್ ಇದ್ದಾಳೆ ಸರ್. ಅಂದರೆ ಫಸ್ಟ್ ಅವಳಿಗೆ ಆಪ್ಷನ್ ಸಿಗ್ತಾ ಇರಲಿಲ್ಲ. ಈ ಗೇಮ್ಸಲ್ಲೆಲ್ಲ ತುಂಬ ಬುದ್ಧಿವಂತಿಯಾಗಿ ಆಡ್ತಾ ಇದ್ದಾಳೆ ಸರ್. ಇಷ್ಟೊಂದೆಲ್ಲ ಆಡ್ಬೇಕಾದ್ರೆ ಇದಕ್ಕಿದಂಗೆ ಒಂದು ಇದು ಬಿಗ್ ಬಾಸ್ ಫ್ಯಾನ್ಸ್ಗಾಗಿರ್ಬೋದು, ರಿಯಾಲಿಟಿ ಶೋಗೆ ಬಿಗ್ ಬಾಸ್ಗೆ ಸಪ್ರೇಟಾಗಿ ಒಂದು ಫ್ಯಾನ್ಸ್ ಇದ್ದಾರೆ. ಈಗ ಒಂದು ಸ್ವಲ್ಪ ಗದಗದ ಏನೋ ಆಘಾತ ಥರ ಒಂಥರ ಆಗ್ಬಿಡುತ್ತೆ. ಯಾಕಂದರೆ ಬಿಗ್ ಬಾಸ್ ಸಿಕ್ಕಿದಂಗೆ ಬೇಗ ಆಗ್ತಾರೆ, ನೀವೆಲ್ಲ ಹೋಗಿ ಅನ್ನೋದು ಅದು ಪಾಪ ಬಿಗ್ ಬಾಸ್ದು ತಪ್ಪಲ್ಲ, ಯಾರ್ದು ತಪ್ಪಲ್ಲ. ಅದು ಏನಂದರೆ ಆಚೆ ಕೇಸ್ ಹಾಕ್ತಾರಲ್ಲ ಸರ್, ಅವರು ಇದೇ ಟೈಮಲ್ಲೇ ಪರ್ಪಸ್ ಆಗಿ ರೋಲ್ ಕಾಲ್ ಮಾಡೋಕ್ಕೋಸ್ಕರನೇ ಹಾಕಿರ್ತಾರೆ ಸರ್. ಅದು ಯಾವ ಸಂಘ ಸಂಸ್ಥೆಯವರು ಇವರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ, ಅವರು ಹೆಸರು ಮಾಡ್ಕೊಳ್ಳೋಕ್ಕೆ. ಪ್ಲಸ್ ಈ ಟೈಮಲ್ಲಿ ಇದಾದರೆ ಜಾಸ್ತಿ ರೋಲ್ ಕಾಲ್ ಬರುತ್ತೆ. ಯಾಕಂದರೆ ಬಿಗ್ ಬಾಸ್ನ ಅರ್ಧಕ್ಕೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾಕೆ ಕೇಸ್ ಹಾಕಿಲ್ಲ, ಬಿಗ್ ಬಾಸ್ ಮುಗಿದ ಮೇಲೆ ಯಾಕೆ ಕೇಸ್ ಹಾಕಿಲ್ಲ, ಅವರು ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ದಾರೆ ಸರ್. ಅಂದರೆ ಅವ್ರು ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಅವಾಗ ಹೆವಿ ದುಡ್ಡು ಕೊಡ್ತಾರಲ್ಲ, ಆಯಿತು ಏನು ಬೇಡ ತಗೋ, ಸೆಟ್ಲ್ ಮಾಡ್ಕೊಂಡು ನಮ್ದು ಮಾತ್ರ ವಾಪಸ್ ತಗೋ ಅಂತ ದುಡ್ಡು ಕೊಡ್ತಾರೆ ಅಂತ ನೋಡ್ಕೊಂಡೆ ಬೇಕು ಅಂತಾನು ಮಾಡಿದ್ದಾರೆ ಸರ್. ಅದು ವಾಟರ್ ಪೊಲ್ಯೂಷನ್, ಆಳು ಮುಳಿ ಇಷ್ಟು ದಿನ ಇಲ್ದಿರೋದು ಇವಾಗಲೇ ಯಾಕೆ ಬರ್ಬೇಕು ಸರ್? ಅವರು ಇಷ್ಟು ವರ್ಷ ಇಲ್ದಿರೋದು ಇವಾಗಲೇ ಯಾಕೆ ಬರಬೇಕು? ಅವು ಯಾವ್ದೋ ಒಂದು ಶೆಡ್ಡಲ್ಲೋ ಯಾವುದೋ ಒಂದು ಥಿಯೇಟ್ರಲ್ಲೋ ಕೂರಿಸಿರ್ತಾರೆ ನಿಮ್ನ, ವಿಡಿಯೋಗಳು ಅರ್ದು ಬಿಡ್ತಾರೆ. ಹೌದು, ಯಾವ ಥರ ಒಂಥರ ಏನೋ ತಪ್ಪು ಮಾಡಿರೋನ್ನ ತಪ್ಪು ಈ ಥರ ಇಲ್ಲ ಸರ್. ನಮ್ಗೇನು ಟೆನ್ಷನ್ ಕೊಟ್ಟಿಲ್ಲ ಸರ್. ನಮ್ಗೆ ಹೇಗೆ ಅನಿಸ್ತು ನಿಮ್ಗೆ ಆ ಥರ ಒಳಗಡೆ? ಇಲ್ಲ, ನಮ್ಗೆ ಏಕದಮ್ ಒಳಗೆ ಬಂದು ಮಾಮೂಲಿ ಮುಸ್ಕಾಕೊಳ್ಳದೆ ಬಂದು ಕರೆದ್ರು. ಏನೋ ಎಮರ್ಜೆನ್ಸಿ ಏನೋ ಆಗಿದೆ, ಪೊಲೀಸರು ಬಂದಿದ್ದಾರೆ. ಹೇಳಿಲ್ಲ ಪೊಲೀಸವ್ರು ಒಳಗೆ ಬರೋರ್ಗು ನಮ್ಗೆ ಹೇಳಲಿಲ್ಲ.
ಎಮರ್ಜೆನ್ಸಿ ಏನೋ ಆಗಿದೆ ಎಲ್ಲ ಬನ್ನಿ 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 ಅಂತ ನಾವೇನೋ ಬೆಗ್ಗಿಂಗ್ ಎತ್ಕೊಂಡ್ಬಿಡ್ತೋ ಏನೋ ಅಂತ ಅನ್ಕೊಂಡ್ಬಿಟ್ವಿ. ಆ ಥರ ಸೇಫ್ ಮಾಡ್ಕೊಂಡು ನಿಮಗೆ ಟಾಸ್ಕ್ ಏನಾದ್ರು ಕೊಡ್ತಾರೆ, ಟಾಸ್ಕ್ ಅಂತಾನು ಅನ್ಕೊಂಡ್ಬಿಟ್ವಿ. ಟಾಸ್ಕ್ ಅಂತಾನು ಅನ್ಕೊಂಡು ಒಳಗೆ ಇದೇನಾರ ಸೀಕ್ರೆಟ್ ಟಾಸ್ಕ್ ಹೇಳಿ ಸಾರ್ ಇಲ್ಲಿ ಕರ್ಕೊಂಡ್ಬಿಟ್ಟು ಏನಾರು ಆಡಿಸ್ತಿದ್ದೀರಾ ಅಂತ ಎಲ್ಲ ರೇಗಿಸಿದ್ವಿ ಅವ್ರಿಗೆ. ಅವ್ರು ನಕ್ಕೊಂಡು ನಿಧಾನಕ್ಕೆ ಮಾತಾಡಿ, ಕೂಲ್ ಡೌನ್ ಅಂತ ಆಚೆ ಸೌಂಡ್ ಹೋಗ್ಬಾರ್ದು ಥರ ಕಂಟ್ರೋಲ್ ಮಾಡ್ತಿದ್ರು. ಅದ್ರಲ್ಲಿ ಗಿಲ್ಲಿ ಅಲ್ಲೂ ಜೋರಾಗಿ ಬಡ್ಕೊಂಡು ಪೊಲೀಸ್ ಬರಂಗೆ ಮಾಡ್ಬಿಟ್ರು. ಆಮೇಲೆ ಪೊಲೀಸ್ ಒಬ್ರು ಜೋರಾಗಿ ಬಡ್ಕೊಂಡ, ಎಷ್ಟು ಕಂಟ್ರೋಲ್ ಮಾಡಿದ್ರು ಕೋತಿ ಥರ ಅವರು ಬಡ್ಕೊಂಡ್ಬಿಟ್ರು. ಪೊಲೀಸ್ ಒಬ್ರು ಬಂದ್ಬಿಟ್ಟು ಸರ್ ಇಲ್ಲಿದ್ದಾರೆ ಅಂದ ತಕ್ಷಣ ಒಂದು 50 ಪೊಲೀಸ್ ಒಳಗೆ ಬಂದ್ಬಿಟ್ರು. ಬಂದಮೇಲೆ ನೋಡಿ ಇಲ್ಲಿ ಯಾರು ಏನು ಇದು ಮಾಡ್ಕೋಬೇಡಿ, ವಾಟರ್ ಪೊಲ್ಯೂಷನಿಂದ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಇದನ್ನ ಇದು ಮಾಡ್ತಾ ಇದ್ವಿ, ನಿಮ್ಮದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ, ಬಿಗ್ ಬಾಸ್ ಅಲ್ಲ ಇದು ಜಾಲಿ ಇದ್ರದ್ದು ತಪ್ಪು. ಅದರಿಂದ ಎಲ್ಲರೂ ಬಂದ್ ಮಾಡ್ತಾ ಇರೋದ್ರಿಂದ ಎಲ್ಲ ಆಚೆ ಹೋಗ್ಲೇಬೇಕು. ನೀವು ಮನೆಗಾರ ಹೋಗಿ ಹೋಟ್ಲುಗಾರ ಹೋಗಿ ಎಲ್ಲಾರು ಇಟ್ಕೊಳ್ಳಂಗಿದ್ರೆ ಎಲ್ಲಾರು ಹೋಗಿ, ಕೇಸ್ ಸಾಲ್ವ್ ಆಗೋವರೆಗೂ ಇಲ್ಲಿ ಒಳಗೆ ಲಾಕ್ ಆಗಿರುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಒಬ್ಬೊಬ್ಬ 5-5 ಜನ ಒಂದು ಕಾರಲ್ಲಿ ಅಲ್ಲಿನ ಸ್ಪರ್ಧಿಗಳು ಕೂಡ ತಲೆಯಲ್ಲಿ ಒಂಥರ ವಿಚಿತ್ರವಾಗಿ ಕಾಡ್ತಾ ಇರುತ್ತೆ. ನಾವು ಅದರ ಇದು ಗೇಮ್ ಸೀಕ್ರೆಟ್ ಟಾಸ್ಕ್ ಅಂತಾನೆ ನಕ್ಕೊಂಡು ಕಾಮಿಡಿನೂ ಮಾಡಿದ್ದು ಉಂಟು, ಪೊಲೀಸ್ ಮುಂದೆನೂ ರೇಗಿಸಿದ್ದು ಉಂಟು ಪೊಲೀಸ್ಗೆ. ಇದೇನ ಸೀಕ್ರೆಟ್ ಟಾಸ್ಕ್ ಅಂತ ಇರೋಲ್ಲ, ನಿಜವಾದ ಪೊಲೀಸ್ ಅಂತಾನು ನಕ್ಕೊಂಡು ಧೈರ್ಯ ಹೇಳಿದ್ರು ನಿಮ್ಗೆ? ಸರ್ ಇಲ್ಲ, ಅದು ನನಗೆ ಅರ್ಥ ಆಯ್ತು ಇದು ಒರಿಜಿನಲ್ ರಿಯಲ್ ಅಂತ. ಅಂದ್ರೆ ಹುಡುಗಿರು ಅವರೆಲ್ಲ ಇಬ್ರು ಎದ್ರುಕೊಂಡ್ರು, ಮಿಕ್ದವ್ರೆಲ್ಲ ಟಾಸ್ಕ್ ಅಂತೆಲ್ಲ ಗಿಲ್ಲಿ ಎಲ್ಲ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನಗೆ ಆ ಸೀರಿಯಸ್ನೆಸ್ ಅರ್ಥ ಆಗೋಯ್ತು, ಯಾಕಂದ್ರೆ ನನಗೆ ಇದೇ ಅಪ್ಪಂದು ಇದ್ರಲ್ಲಿ ಬೆಳೆದಿರೋನು. ಆ ಸೀರಿಯಸ್ನೆಸ್ ಅವ್ರ ಬಿಹೇವಿಯರ್ ಗೊತ್ತಾಗೋಯ್ತು, ಇದು ರಿಯಲ್ಲು, ಈಗೇನು ಮಾಡೋಕ್ಕಾಗಲ್ಲ, ಆಚೆ ಹೋಗ್ಲೇಬೇಕು ಅಂತ. ಆಮೇಲೆ ಟೈಮು ಕೊಟ್ಟರು, 15 ನಿಮಿಷ ಟೈಮ್ ಕೊಟ್ಟರು. ಇವರ ಕಾರೆಲ್ಲ ಅರೇಂಜ್ ಮಾಡಿ ಅದಕ್ಕೆ ಬ್ಲ್ಯಾಕ್ ಪೇಪರ್ ಎಲ್ಲ ಅಂಟಿಸಿ 5-5 ಜನನೇ ಒಂದು ಕಾರಲ್ಲಿ ಇದು ಮಾಡಿ ಶಿಫ್ಟ್ ಮಾಡಿದ್ರು. ಆಮೇಲೆ ಅರಸಾಹಸ ಮಾಡಿ ರೇಸ್ ಎಲ್ಲ ಮಾಡ್ಕೊಂಡು ಹೋಗಿ ರೂಮ್ ಒಳಗೆ ಸೇರ್ಕೊಂಡು. ನಿಮಗೆ ಬಿಗ್ ಬಾಸ್ ಈಗಿನ ಸ್ಪರ್ಧಿಗಳಲ್ಲಿ ಮಹಿಳೆ ಆಗಿರ್ಬೋದು ಪುರುಷ, ಯಾರು ನಿಮಗೆ ಫೇವರೇಟ್, ಯಾರು ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್ ಹಂಗೆ ಲೆಕ್ಕ ಬರಲ್ಲ. ಇವಾಗ ನೋಡಿ ಗಿಲ್ಲಿ ನಂಗೆ ಅಷ್ಟು ಬೈತಾ ಇದ್ರು ಗಿಲ್ಲಿ ಹೆಸರೇ ಹೇಳ್ತಾ ಇದ್ದೀನಿ. ಅಂದರೆ ಯಾಕಂದರೆ ಅವ್ರು ಕಾಮಿಡಿಯಿಂದ ಜನಮನ ಗೆಲ್ತಾ ಇದ್ದಾರೆ. ಆಮೇಲೆ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್ನು, ಎಲ್ಲರೂ ನಾವೇ ಒಳಗಿರೋರು ಎದ್ದಿ ಬಿದ್ದಿ ಇಲ್ಲೆಲ್ಲ ಬರಂಗೆ ನೆಗ್ತಾ ಇದ್ದೀವಿ. ಅದರಿಂದ ಅವರು ಮೇಯ್ನ್ ಬರ್ಬೋದು. ಅದು ಬಿಟ್ಟರೆ ಕಾಕ್ರೋಚ್ ಸುದ್ದಿ ಅವ್ರು ಬರ್ಬೋದು. ನಿಮ್ಗೆ ಯಾರು ಬರ್ಬೋದಲ್ಲ ಬರಬೇಕು ಅಂದರೆ ಕಾಕ್ರೋಚ್ ಸುದ್ದಿ ಸರ್. ಯಾಕಂದರೆ ಅವ್ರು ನಿಯತ್ತಾಗಿ ಅವ್ರದ್ದು ಅವ್ರು ಆಡ್ತಾ ಇದ್ದಾರೆ, ಯಾರಿಗೂ ಕೆಟ್ಟದಾಗ ಮಾಡ್ದೇನೆ. ಅಂದರೆ ಇವ್ರು ಎಲ್ಲರನ್ನೂ ತುಳ್ಕೊಂಡು ಆಟ ಆಡ್ತಾವ್ರೆ ಗಿಲ್ಲಿಯವರು. ಅವ್ರು ಸವಾಸ ಮಾಡ್ಕೊಂಡು ಎಲ್ಲ ಟೀಮ್ ವೈಸ್ ಮಾತಾಡ್ಕೊಂಡು ಎಲ್ಲ ಮಾಡ್ತಾವ್ರೆ. ನಂಗೆ ಅದೊಂದು ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ. ಫ್ಯಾನ್ಸ್ಗಳಲ್ಲಿ ಸುದೀಪ್ ಸರ್ ಸುದೀಪ್ ಸರ್ದು ನಿರೂಪಣೆ ತುಂಬ ಇಷ್ಟಪಡ್ತಾರೆ. ಅವ್ರ ಡ್ರೆಸ್ನು ಕಾಸ್ಟ್ಯೂಮ್ ತುಂಬ ಇಷ್ಟಪಡ್ತಾರೆ. ನೀವು ಅದೇ ಥರ ಒಂದು ಸ್ವಲ್ಪ ಡ್ರೆಸ್ಸಿಗೆ ನಿಮ್ಮ ಕಾಸ್ಟ್ಯೂಮ್ನು ಆ ಥರ. ಹೌದು, ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಸುದೀಪ್ ಸರ್ ಡಿಸ್ಕಸ್ ಮಾಡಿದ್ರು, ಸುದೀಪ್ ಸರ್ ಕಾಸ್ಟ್ಯೂಮ್ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ರೆ? ಇಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ಹೊರಗೋ ಯಾರೋ ಸುದೀಪ್ ಸರ್ ಕಾಸ್ಟ್ಯೂಮಿಗಿಂತ ನಿಂದೆ ಹೈಲೈಟ್ ಆಗಿತ್ತು, ರೆಡ್ಡಿದ್ದರಿಂದ ಎದ್ದು ಕಾಣ್ತಾ ಇತ್ತು ಅಂತ ಮಾತಾಡ್ಕೊಂಡಿದ್ದಾರೆ. ಒಳಗಡೆ ಇರ್ಬೋದು. ಸುದೀಪ್ ಸರ್ ನಿರೂಪಣೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಯಾಕಂದರೆ ಆರ್ಡಿನರಿ ಸರ್, ಅವ್ರು ಇಷ್ಟು ಮಾತಾಡಿದ್ರು ಅಷ್ಟು ಮೀನಿಂಗ್ ಇರುತ್ತೆ. ಸುಮ್ಮನೆ ಒಂದು ಸಿಗ್ನಲ್ಲು ಹಿಂಗೆ ಕಣ್ಣಲ್ಲಿ ನೋಡೋದು, ಅವ್ರ ಆ್ಯಕ್ಷನ್ನು ಸುಮ್ಮನೆ ಹಿಂಗೆ ಅಂತಾರೆ ಏನೋ ಒಂಥರ, ಅದರಲ್ಲೇ ನಮಗೆ ಎಲ್ಲ ಅರ್ಥ ಆಗ್ಬಿಡ್ತದೆ, ಮಾಡ್ತಾ ಸುಮ್ಮನಿದ್ ಬಿಡೋಣ ಅಂತ. ಆ ಥರ ಅದು ನಂಗೆ ತುಂಬ ಇಷ್ಟ. ಅವ್ರು ಕಂಡ್ರೆ ಅವಾಗಿಂದ ತುಂಬ ವರ್ಷದಿಂದ ನಾನು ಫ್ಯಾನು. ಒಂದು ಡಿಗ್ರಿಯಿಂದ ಅವ್ರ ಹತ್ರ ಒಂದು ಫೋಟೋ ಹೊಡ್ಸ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ. ಅದು ಜಸ್ಟ್ ಮಿಸ್ ಆಗಿ ಕಾರೊಳಗೆ ಕುತ್ಕೊಂಡ್ಬಿಡ್ತಾರೆ, ಅವಾಗ ಬೇಜಾರಾಗ್ಬಿಡುತ್ತೆ, ಹೆಂಗೆ ಆಚೆ ಕರೆಯೋದು ಅಂತ. ಆಮೇಲೆ ಅವರೇ ಕರಿತೀನಿ, ಇದು ಬೇಡ ಬಿಡಿ ಅವ್ರು ಎಷ್ಟು ತೊಗೊಳ್ಳಿ, ಟಯರ್ಡ್ ಆಗಿರ್ತಾರೆ ಅಂತ ಹೊಟ್ಟೋಗ್ತೀನಿ. ಅದಾದಮೇಲೆ ಪ್ರವೀಣ್ ಅಂತ ಅವ್ರ ಮನೇಲಿ ಅವ್ರ ಜೊತೆ 24 hours ಇರ್ತಾನೆ, ಅವ್ನು ಕ್ಲೋಸ್ ಆಗ್ತಾನೆ. ಅವ್ರು ಆದಾಗ ನಾನು ಬೇಡ್ಕೊತೀನಿ, ಸರ್ ಅವ್ರ ದಿನ ಅವ್ರ ಜೊತೆ ಓಡಾಡ್ತಿರಲಿಲ್ಲ, ಎಲ್ಲಿರ್ತಾರೆ ಹೇಳಿ, ಅಲ್ಲೇ ಬರ್ತೀನಿ ಫೋಟೋ ಹೊಡ್ಸಿ ಅಂತ. ಕೊನೆಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಫೋಟೋ ಹೊಡ್ಸ್ಕೊಳ್ತೀನಿ ಅಂದಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಅದು ನಿನ್ನೆ ಅಂತೂ ನನ್ನ ಸುದೀಪ್ ಸರು ಆ ಕಡೆ ನನ್ನ ಮಗ 3 ಜನ ಫ್ರೇಮ್ ಹೆಂಗಿತ್ತು ಅಂದರೆ 6 ಅಡಿ ಕಟ್ಔಟ್ ಇದ್ದಂಗಿತ್ತು, ಎಲ್ಲ 6 ಅಡಿ ಸೂಪರ್ ಆಗಿ ಬಂತು. ಯಾಕಂದ್ರೆ ಸರ್ ಇವಾಗ ಒಳಗಿದ್ದಂಗೆನೆ ಅಲ್ಲಿ ಎಲ್ಲರೂ ಅದೇ ಹೇಳ್ತಾ ಇದ್ರು, ನೀವು ಹಾಕೊಳ್ಳೋ ಬಟ್ಟೆ, ನೀವು ಹಾಕೊಳ್ಳೋ ಸ್ಟೈಲ್ಗೆ ಒಳ್ಳೆ ನಿಮಗೆ ಡಾನ್ ಕ್ಯಾರೆಕ್ಟ್ರು, ಅಂದರೆ ದುಬೈ ಡಾನು, ಬಾಂಬೆ ಡಾನು, ಹೆಲಿಕಾಪ್ಟರ್ ಇಳಿಯೋದು, ಕಾರ್ ಇಳಿಯೋದು, ನಾ ಹಿಡ್ಕೊಂಡು ಹಂಗೆ ನಡ್ಕೊ ಬರೋದು, ಆ ಥರ ಪಾರ್ಟ್ ಸಿಗುತ್ತೆ ಅಂತ ಕಾಕ್ರೋಚ್ ಸುದ್ದಿಯವರು ನೀವು ಬೇಡ ಅಂದರೂ ಜನ ಬಿಡಲ್ಲ ನೋಡಿ, ನಿಮ್ಗೆ ಆಫರ್ ಬಂದೇ ಬರುತ್ತೆ, ನಿಮ್ಗೆ ನಡ್ಕೊಂಡು ಹೋಗ್ತಾರೆ ಅಂತ ಒತ್ತಿ ಹೇಳಿದ್ರು. ನಾನು ಹೇಳಿದೆ ನನಗೆ ಆ್ಯಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ಬೇಕಾದ್ರೆ ನಾ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೇಕಾ, ಗನ್ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೇಕಾ, ಹೋಯ್ತೀನಿ, ಚಿಕ್ಕದೆಲ್ಲ ಹೊಡಿತೀನಿ, ಆ್ಯಕ್ಟಿಂಗ್ ಮಾಡಲ್ಲ ಅಂತ. ಆದರೆ ಆ ಥರ ಚಾನ್ಸ್ ಬಂದರೆ ಖಂಡಿತ ಮಾಡ್ತೀನಿ. 8 ಸೀಸನ್ ನೋಡಿದೆ, 8 ಸೀಸನ್ ನಾನು ಪ್ರಿಪೇರ್ ಆಗಿದೆ, ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಸೀಸನ್ ನಿಮ್ಗೆ ಏನಿಸುತ್ತೆ? 8 ಸೀಸನ್ಗೂ ಈ ಸೀಸನ್ ಎಲ್ಲ ಸ್ಪೆಷಲ್ ಸರ್. 8 ಸೀಸನ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಯಾಕಂದರೆ ಇಲ್ಲಿ
ಸೋಲ್ತೀವಿ ಎಂದವ್ರು ಗೆಲ್ತಾ ಇದ್ದಾರೆ, ಗೆಲ್ತೀವಿ ಎಂದವ್ರು ಸೋಲ್ತಾ ಇದ್ದಾರೆ. ಇವಾಗ ನೋಡಿ ಧನು ಎಲ್ಲಾದ್ರೂ ಆಡಿ ಗೆಲ್ತಾವನೆ, ಅವನೇ ಫೈನಲಿಸ್ಟ್ ಬರಲಿಲ್ಲ. ಸ್ಪಂದನ ಮಾಡು ಈ ವೀಕ್ ಇದಾರೆ ಅನ್ಕೊಂಡು ಅವ್ರು ಫೈನಲಿಸ್ಟಿಗೆ ಬಂದ್ರು. ಅಂದ್ರೆ ಈ ತರ. ಆದ್ರೆ ನಿನ್ನೆಯಿಂದ ನೋಡಿಲ್ಲ ತಿರ್ಗಿ ಯಾರು ಫಿನಲ್ ಅಲ್ಲಿ ಯಾರು ಗೆದ್ರು ನಾನು ನೋಡಿಲ್ಲ. ಇಲ್ಲ ನಾನು ನೋಡಿಲ್ಲ, ನೋಡಿಲ್ಲ, ನೋಡ್ಬೇಕು ಇದು ನೋಡ್ಬೇಕು ಸರ್. ಈ ವಿಚಾರ ಅಂತ ಹೋದ್ರೆ ಸ್ಯಾಂಡಲ್ವುಡ್ ತುಂಬಾ ಹತ್ರವಾಗಿ ಎಲ್ಲರಿಗೂ ಹತ್ರವಾಗಿದ್ದೀರಾ, ಕೆಲವು ಸಿನಿಮಾಗಳಿಗೆ ಪರಿಚಯ ಸರ್, ಫಿಲಿಂ ಚೇಂಬರೇ ಪರಿಚಯ ಸರ್ ನಂಗೆ, ಎಲ್ಲರೂ ಪರಿಚಯ. ಯಾಕಂದ್ರೆ ನಾನು ತುಂಬಾ ವರ್ಷ ಗಾಂಧಿನಗರಲ್ಲಿ ಎಸ್ ಎ ಗೋವಿಂದರಾಜು, ಹಂಸಲೇಖ, ಬಿ ಎನ್ ಗಂಗಾಧರ್, ಸಾರಾ ಗೋವಿಂದ್ ಇವ್ರ ಜೊತೆನೆ ನಾನು ಮಟನ್ ಚಿಕನ್ ಮನೆಯಿಂದ ಮಾಡ್ಕೊಂಡು ತೊಗೊಂಡು ಬಂದು ಬೇರೆಯವರು ಅಲ್ಲಲ್ಲೇ ಬಿ ಎನ್ ಗಂಗಾಧರ್ ಆಫೀಸಲ್ಲೇ ಚಪಾತಿ ಅದು ಎಲ್ಲ ಮಾಡಿಸಿ ಅಲ್ಲೇ ಪಾರ್ಟಿ ಮಾಡ್ತಾ ಇದ್ವಿ ಸರ್. ನನಗೆ ಎ ಟು ಝೆಡ್ ಫಿಲಿಂ ಲ್ಯಾಂಡಲ್ಲಿರೋ ಎಲ್ಲ ಪ್ರೊಡ್ಯೂಸರ್ಸು ಎಲ್ಲರೂ ಕ್ಲೋಸ್ ಫ್ರೆಂಡ್ಸು ಸರ್. ಸ್ಯಾಂಡಲ್ವುಡ್ಡಲ್ಲಿ ಫುಲ್ಲು ಸ್ವಲ್ಪ ಚೆನ್ನಾಗಿ ಎಲ್ಲ ಫೇಮಲ್ಲಿ ಇದ್ದೀರಾ. ಯಾವುದೋ ಸ್ಯಾಂಡಲ್ವುಡ್ ಹೀರೋಯಿನ್ ಜೊತೆ ಮದುವೆಗಿದ್ವಿ ಅನ್ನೋ ಚಾನ್ಸ್? ಇಲ್ಲ ಸರ್, ನನ್ನ ಮಗನ ಬಿಟ್ಟು ನಾನು ಯಾವ ಅಲ್ಕ ಕೆಲಸನೂ ಮಾಡಲ್ಲ. ಮಗನ ಇಲ್ಲ ಮದುವೆ ಅಂತೂ ಕನಸಿನ ಮಾತು ಸರ್. ಅದು ಎಷ್ಟೊಂದು ಜನ ಈ ಮೊನ್ನೆ ತಾನೇ ಒಂದು 6 ತಿಂಗಳಿಂದ ಒಂದು ಹೀರೋಯಿನು ಪ್ರಪೋಸ್ ಮಾಡಿದ್ಲು ಸರ್. ಅದನ್ನ ಹೀರೋಯಿನ್ ಪ್ರಪೋಸ್ ಮಾಡಿದ್ರು, ಮನೆ ಬಿಟ್ಟು ಬರ್ತೀನಿ ಅಂದ್ರು. ನಮ್ಗೆ ಅವೆಲ್ಲ ಇಂಟ್ರೆಸ್ಟೇ ಇಲ್ಲ, ನಮ್ಗೇನು ಇದೂ ಇಲ್ಲ. ಯಾಕಂದ್ರೆ ನನ್ನ ಮಗನೇ ಎಲ್ಲ ಮುಖ್ಯ ನನಗೆ. ಆಮೇಲೆ ಮಗನ್ನ ಈಗ ನಂಬರ್ 2 ಹೀರೋ ಮಾಡೋದು. ಯಾಕಂದ್ರೆ ನಾನು ಒಂದು ಹೆಸರು ಮಾಡ್ಬೇಕಂತಿದ್ದೆ, ಹೆಸರು ಮಾಡಾಯಿತು. ಬಿಗ್ ಬಾಸ್ ಬರಬೇಕಂತಿದೆ, ಬಿಗ್ ಬಾಸ್ಗೂ ಬಂದಾಯಿತು. ಈಗ ನಂದು ಮುಗೀತು, ನಾನು ಇನ್ನು ರಿಟೈರ್ಡು. ಇನ್ನು ನನ್ನ ಮಗನ್ನ ಹೀರೋ ಮಾಡೋದ್ರಲ್ಲೇ ಕಾನ್ಸಂಟ್ರೇಷನ್ನು. ಅವನ್ನ ನಂಬರ್ 2 ಇಂಡಿಯಾಗೆ ಮಾಡೇ ಮಾಡ್ತೀನಿ ಸರ್. ಇದು ನನ್ನ ಹಠ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಅವನ್ನ ಹಿಟ್ ಮಾಡಿ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ. ಪ್ರೊಡಕ್ಷನ್ ಏನಾರು ತೆಗಿತೀರಾ? ನಾನು ದುಡ್ಡು ಹಾಕಲ್ಲ ಸರ್, ನಾನು ದುಡ್ಡು ಹಾಕಲ್ಲ. ಯಾಕಂದರೆ ನಾನು ಇದರಲ್ಲಿ ತುಂಬ ನೋಡ್ಬಿಟ್ಟಿದ್ದೀನಿ ಸರ್. ಯಾಕಂದರೆ ಇದರಲ್ಲಿ ದುಡ್ಡು ಕಳ್ಕೊಂಡವರೇ 90%, ದುಡ್ಡು ಲಾಭ ಮಾಡೋರು 10%. ಆಮೇಲೆ ಅವರು ಲಾಭ ಮಾಡಿರೋರು ಅತಿ ಬುದ್ಧಿವಂತ ಮಾಡಿ ಇನ್ನೊಂದು ಮೂವಿ ಮಾಡಿ ತಿರ್ಗಾ ಬಿಕಾರಿ ಆಗಿರೋದು ನೋಡಿದ್ದೀನಿ. ಅದರಿಂದ ನಾನು ಈ ಕೆಲಸ ಮಾಡಲ್ಲ. ಯಾಕಂದ್ರೆ ನನಗೆ ಸ್ಪಾನ್ಸರ್ಸು, ಪ್ರೊಡ್ಯೂಸರ್ಸು, ನಂದು ಯಾವ ಫೀಲ್ಡಲ್ಲಿ ಆಗಿ ಮೂವಿ ಮಾಡಿಲ್ಲ ಅಂದ್ರೂ ನಾನು ಫಂಕ್ಷನ್ ಮಾಡಿದ್ರು ನನಗೆ ಫ್ರೀಯಾಗಿ ಸಿಗುತ್ತೆ. ಹೆಲಿಕಾಪ್ಟರ್ವರೆಗೂ ಫ್ರೀಯಾಗಿ ಸಿಗುತ್ತೆ ಅಂದರೆ ಒಂದು ಪ್ರೊಡ್ಯೂಸರ್ ಸಿಗಲ್ವಾ? ಆಲ್ರೆಡಿ ಹೈಟ್ ಪಿಕ್ಚರ್ಗೆ ನನ್ನ ಮಗನಿಗೆ ಆಫರ್ ಬಂದಿದೆ. ಅದು ಅವರಾಗವರೇ ದುಡ್ಡು ಹಾಕಕ್ಕೆ ಬಂದಿದ್ದು. ಆದರೆ ನಮ್ಮ ತಂದೆ ಬೈದಿಂದ ನಾನು ಮಾಡಿಲ್ಲ ಸರ್. ಕಡೆಯದಾಗಿ ಈ ವಿಚಾರ ಅಂತ ಹೋದರೆ, ಎಲ್ಲೋ ನಿಮ್ಮ ಫ್ಯಾನ್ಸ್ಗಳಾಗಿರ್ಬೋದು 100 ದಿನಕ್ಕೆ ಹೋಗುವಂಥದ್ದು ಬರೀ 2 ವಾರ 3 ವಾರಕ್ಕೆ ಆ ಥರ ಬೇಜಾರಾಯಿತು ಅಂತ ತುಂಬ ಜನ ಕಾಲ್ ಮಾಡಿದ್ರು. ನಾನು ಹೇಳಿದೆ ಈ ಫ್ಯಾನ್ಸ್ಗೆ ಏನು ಹೇಳ್ತೀರಾ ನೀವು ಸರ್? ಆ ಫ್ಯಾನ್ಸ್ಗೆ ನಾನು ಹೇಳಿದೆ, ಯಾರ್ಯಾರು ಕಾಲ್ ಮಾಡಿದ್ರು, ಸರ್ ನೀವು ಫೈನಲಿಸ್ಟ್ ಟಾಪ್ 5ವರೆಗೂ ಇರ್ತೀವಿ ಅಂದ್ಕೊಂಡಿದ್ವಿ, ಯಾಕೆ ಸರ್ ಇಷ್ಟು ಬೇಗ ಬಂದ್ಬಿಟ್ರಿ, ನಮಗೆ ತುಂಬ ಬೇಜಾರಾಗ್ತಾ ಇದೆ ಅಂದರು. ನಾನು ಹೇಳಿದೆ, ಯಾಕೆ ನಾನು ಬದುಕಿರೋದು ಇಷ್ಟ ಇರಲಿಲ್ವಾ ನಿಮಗೆ ಅಂತ ಕೇಳಿದೆ. ಯಾಕಂದರೆ ಸರ್ ಆ ಲೆವೆಲ್ಗೆ ಮೆಂಟಲಿ ಟಾರ್ಚರ್ ಅಂದರೆ ಬಿಗ್ ಬಾಸ್ ಟಾರ್ಚರ್ ಅಲ್ಲ, ಮತ್ತು ಕಿಂಡಲ್ ಮಾಡ್ತಿದ್ರಿ. ಎಷ್ಟು ದಿನ ಸಹಿಸ್ಕೊಳ್ತೀರಾ ಸರ್? ಇವಾಗ ಅಲ್ಲಿ ಜೋರು ಜಗಳ ಆಡೋಂಗಿಲ್ಲ, ಹೊಡೆಯೋಂಗಿಲ್ಲ, ಬಡಿಯೋಂಗಿಲ್ಲ. ಎಷ್ಟು ದಿನ ಸಹಿಸ್ಕೊಳ್ತೀರಾ? ಮೆಂಟಲಿ ಟಾರ್ಚರ್ ಆಗ್ತಾರೆ, ತಲೆ ಕೂದಲು ಉದುರುತ್ತೆ, ರಾತ್ರಿ ಎಲ್ಲ ಟೆನ್ಷನ್, ನಿದ್ದೆ ಬರಲ್ಲ, ಕೆನ್ನೆಲ್ಲ ಒಳಗೋಗಿ ಮುದ್ಕ ಆದಂಗೆ, ನಿದ್ದೆ ಇಲ್ಲದೆ ಕಣ್ಗುಡ್ಡೆ ಎಲ್ಲ ರೆಡ್ ಆಗಿ ಅಪ್ಪ ಅಂತ ಏನು ರೆಡಿಯಾಗಿದ್ದು ವೇಸ್ಟೇ. ನಮ್ಮಮ್ಮ ಮುದ್ಕ ಥರ ಆಗಿ ಬಂದಿದೆಯಲ್ಲೋ ಅಂತ ಬೈದರು. ಇನ್ನೊಂದು ವಾರ ಇದ್ರೆ ಸತ್ತೋಗ್ಬಿಡ್ತಿದ್ನೇನೋ, ಇನ್ನೂ 100 ವರ್ಷ ಥರ ಆಗ್ಬಿಡ್ತಿದ್ನೇನೋ. ಮೂಳೆ ಆಗ್ಬಿಟ್ಟಿದ್ದೀನಿ ಸರ್, ಎಲ್ಲ ಮೈಯೇ ಮಾಂಸನೇ ಇಲ್ಲ. ನಾನು ಆಚೆ 1 kg ಮಟನ್ ಚಿಕನ್ ತಿನ್ಕೊಂಡಿದ್ದವನು. ಅಲ್ಲಿ ಅವತ್ತಿಂದ ಒಂದೇ ದಿವಸ ಚಿಕನ್ ಮಟನ್ ತಿಂದಿರೋದು. ಮಿಕ್ಕಿದ ದಿವಸ ಇಷ್ಟಿಷ್ಟೇ, 1 ಚಪಾತಿಲಿದ್ದೀವಿ, 1 ಲೋಟ ರಾಗಿ ಅಂಬ್ಲಿಲಿದ್ದೀವಿ. ಕೋಟಿ ನೋಡಿದ್ರೆ ಊಟಕ್ಕೆ ನೋಡಿದ್ರೆ ಅಲ್ಲಲ್ಲ, ಆ ಥರ ಇದ್ರು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೆ. ಆದರೆ ಜನ ಒಂದಿದ್ರೆ, ಇಲ್ಲಿ ಜನಗಳು ತುಳಿತಾ ಇದ್ರಲ್ಲ ಸರ್. ಇವಾಗ ಎಷ್ಟು ದಿನ ಆದರೂ ಅಲ್ಲಿ ವರ್ತಿಲ್ಲ ಅಂದಾಗ ಯಾಕಿರಬೇಕು? ಅವಾಗ ಆಚೆ ಹೋಗೋದೇ ಸರಿ ಅನ್ನಿಸ್ಬಿಡ್ತು. ಈ ಫ್ಯಾನ್ ಬೇಸ್ನ, ಈ ಫ್ಯಾನ್ಸ್ನ ಎಷ್ಟು ಮಟ್ಟ ಮುಂದೆ ಕಾಪಾಡ್ಕೊಂಡು ಹೋಗ್ತೀರಾ ಸರ್? 100% ಕಾಪಾಡ್ಕೊಂಬರ್ತೀವಿ ಸರ್. ನಾನು ಚಾಲೆಂಜ್ ಮಾಡಿರೋದು ಸರ್, ಸೀಸನ್ 1 ಇಂದ 12ವರೆಗೂ ವಿನ್ನರು ಕಂಟೆಸ್ಟೆಂಟು ಎಲ್ಲರಿಗಿಂತ ನಾನು ಫೇಮಸ್ ಆಗ್ತೀನಿ. ಇದು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸರ್. ನಾನು ಸೋತಿರ್ಬೋದು, 3 ವಾರಕ್ಕೆ ಆಚೆ ಬಂದಿರ್ಬೋದು. ಈ ಸೀಸನ್ ಯಾರು ಗೆಲ್ತಾರೆ ಅಳಬ್ರು ಎಲ್ಲರಿಗಿಂತ ನಾನು ಒಂದು ನೆಕ್ಸ್ಟ್ ಲೆವೆಲ್ಗೆ ಫೇಮಸ್ ಆಗಿರ್ತೀನಿ. ಇನ್ನೊಂದು 10-15 ದಿವಸ ಟೈಮ್ ಕೊಡಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಹೇಳ್ಬೋದು ಇಲ್ಲ, ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ವೋಟ್ ಹಾಕಿದೆ ಎಲ್ಲ ಜನತೆಗೂ ಧನ್ಯವಾದಗಳು. ನನ್ನ 3 ವಾರದವರೆಗೂ ಕಾಪಾಡಿಕೊಂಡು ಎಲ್ಲ ಇದು ಮಾಡಿದ್ರಿ. ಆದರೆ ಮನೆಯವರು ಎಲ್ಲ ಇದು ಮಾಡಿ ನನ್ನ ಮೂಡ್ ಆಫ್ ಮಾಡಿಬಿಟ್ರು. ಅದರಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡೋದಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಕಾಡೋ ಬೆಮ್ ಸತೀಶ್ ಸರ್ ಜೊತೆ ಮಾತುಕತೆ ನೋಡ್ತಾ ಇರಿ. ಇನ್ನು ಮತ್ತೊಂದು ಎಪಿಸೋಡಲ್ಲಿ ಇನ್ನೊಬ್ಬರ ವ್ಯಕ್ತಿಗಳನ್ನ ಕರುತ್ತೆ. ಇದು ಪ್ರತಿಧ್ವನಿ ಜನಧ್ವನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.